ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅನಿಲ್ ಬೆನಕೆ ಅವರನ್ನು ಭೇಟಿಯಾಗಿ ಅಭಿನಂದಿಸಿದ ಡಾ ಸೋನಾಲಿ ಸರ್ನೋಬತ್. ಬೆಳಗಾವಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕಗೊಂಡ ಮಾಜಿ ಶಾಸಕ ಅನಿಲ್ ಬೆನಕೆ ಅವರನ್ನು ಕ್ಷತ್ರಿಯ ಮರಾಠ ಪರಿಷತ್ ಬೆಳಗಾವಿ ಜಿಲ್ಲಾ ಮತ್ತು ತಾಲೂಕು ಘಟಕದ ಎಲ್ಲಾ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸನ್ಮಾನಿಸಿದರು. ಸನ್ಮಾನಕ್ಕೆ ಪ್ರತಿಕ್ರಿಯಿಸಿದ ಅನಿಲ್ ಬೆನಕೆ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮರಾಠ ಸಮುದಾಯದ ಬೇಡಿಕೆಗಳ ಅರಿವಿದೆ. ಈ ನಿಟ್ಟಿನಲ್ಲಿ ಮರಾಠ ಸಮುದಾಯಕ್ಕೆ ಅಗತ್ಯವಾದ ಮೀಸಲಾತಿ ಹಾಗೂ ಅಗತ್ಯ ನಿವೇಶನ ಕುರಿತು ಚರ್ಚಿಸಲಾಗುವುದು. ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳ ಸಭೆಯನ್ನು ಇಷ್ಟರಲ್ಲೇ ಕರೆಯುವುದಾಗಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾ ಸೋನಾಲಿ ಸರ್ನೋಬತ್, ಡಿ.ಬಿ. ಪಾಟೀಲ, ಸಂಜಯ್ ಭೋಸಲೆ, ರೋಹನ ಕದಂ, ಸತೀಶ ಬಾಚಿಕರ್, ಡಾ ಸಮೀರ್ ಸರ್ನೋಬತ್ ಮತ್ತು ಸಂಘದ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ನಾಗನಗೌಡ ಶಂ ಪಾಟೀಲ, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಬೆಳಗಾವಿ. कर्नाटकतर्फे श्री अनिल बेनके सर माजी एमएलए आणि त्याशिवाय त्यांना आता एक महत्वाचं पद कर्नाटकात मिळालेलं आहे. ते म्हणजे ते भारतीय जनता पक्षाचे उपाध्यक्ष झालेले आहेत आणि ही आम्हा सगळ्या मराठा समाजाच्या व्यक्तींना एक अभिमानाची गोष्ट आहे आणि त्याबद्दल मी आमच्या क्षत्रिय मराठा परिषद बेळगाव घटकतर्फे सरांचं अभिनंदन करते. थँक्यू व्हेरी मच. आजच्या ठिकाणी आमचे ಇವತ್ತು ಕ್ಷತ್ರಿಯ ಮರಾಠ ಪರಿಷತ್ ಬೆಳಗಾವಿ ಜಿಲ್ಲಾ ಘಟಕದಿಂದ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ಆದಮೇಲೆ ನನ್ನ ಸನ್ಮಾನ ಮಾಡುವ ಸಲುವಾಗಿ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ ಸಲ್ಲಿಸ್ತೀನಿ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣ ಮರಾಠ ಸಮಾಜ ಇದ್ದಾಗ ಅವ್ರ ಕಡೆ ದುರ್ಲಕ್ಷ್ಯ ಆಗಬಾರ್ದು ಅಂತ ಎಲ್ಲರದ್ದು ಅಪೇಕ್ಷೆ. ಒಟ್ಟಾರಾಗಿ ಬೆಳಗಾವಿನಲ್ಲಿ ಕ್ಷತ್ರಿಯ ಮರಾಠ ಪರಿಷತ್ ಜಾಗ ಬಗ್ಗೆ, ಅದರ ಕನ್ಸ್ಟ್ರಕ್ಷನ್ ಬಗ್ಗೆ ಇರಲಿ, ಮರಾಠ ಸಮಾಜಿಗೆ ರಿಸರ್ವೇಷನ್ ಸಿಗಬೇಕು ಆ ಸಮಸ್ಯೆ ಇರಲಿ, ಬೇರೆ ಬೇರೆ ದೊಡ್ಡ ದೊಡ್ಡ ಸಮಸ್ಯೆ ಇನ್ನೂ ತನಕ ಪ್ರಲಂಬಿತ. ಇದರ ಬಗ್ಗೆ ಒಂದ್ಸಲ ಚರ್ಚೆ ಆಗಬೇಕು, ಪ್ರಯತ್ನ ಆಗಬೇಕು ಅಂತ ತಿಳ್ಕೊಂಡು ನೀವು ಎಲ್ಲರೂ ಅಪೇಕ್ಷೆ ಇರ್ತೀರಿ. ಆ ಪ್ರಕಾರ ಮುಂದಿನ ವಾರ ಈ ಕುರಿತು ಅದರ ಬಗ್ಗೆ ಚರ್ಚೆ ಮಾಡಿ ಇಡೀ ಜಿಲ್ಲಾದ ಎಲ್ಲ ಪದಾಧಿಕಾರಿ, ತಾಲೂಕಾ ವೈಸ್ ಪದಾಧಿಕಾರಿಗಳು ಅವ್ರು ಕೂಡಿ ಚರ್ಚೆ ಮಾಡಿ ಒಂದು ಸಭೆ ಮಾಡಿ ಅದು ಫೈನಲ್ ಒಂದು ರೂಪರೇಷೆ ತಗೊಂಡು ಹೇಳಿ ನಾನು 2 ಮಾತು ಮುಗಿಸ್ತೀನಿ.